ಅಬ್ದುಲ್ ಕಲಾಂನಂತವ್ರು ಬೋಟ್ ಕಟ್ಟುವವನ ಮಗ ಪೇಪರ್ ಮಾರಿ ಬಂದ ಹುಡುಗ, ಏನು ಓದಾಕ್ ಲೈಬ್ರರಿ ಇರ್ಲಿಲ್ಲ, ಸುಮ್ಮನೆ ಬೋಟ್ ಕಟ್ತಿದ್ದ, ಪೇಪರ್ ಮಾರಿ ಬಂದು ಬದುಕದವ, ರಾಷ್ಟ್ರಪತಿ, ಭಾರತ ರತ್ನ ಆದವ. ನಮ್ ಮಕ್ಕಳಿಗೆ ಓದಾಕ್ ಒಂದು ರೂಮ ಕಟ್ಟಿ ಕೊಟ್ಟಿವಿ, ಎಲ್ಲಾ ಮಾಡಿ ಕೊಟ್ಟಿವಿ, ಬೇಕಾದಾಗ ಚಹಾ ಕೊಡ್ತೀವಿ, ಟಿಫಿನ್ ಕೊಡ್ತೀವಿ. ಇವ್ಯಾಕ್ ರತ್ನಗಳಾಗುವಲ್ಲ? ಮನಿಗೆ ರತ್ನ ಆಗುವಲ್ಲ, ಇನ್ನು ಭಾರತಕ್ಕೆ ಯಾವಾಗ ರತ್ನ ಆಕ್ಕವ? ನಮ್ಮ ಕಡಿಂದ ಏನು ನೀಗುವಲ್ರಿ, ಆಗವಲ್ಲಂತ ಹುಡುಗರು. ಕೌಟಿಲ್ಯ ಯಾರ ಗೆಟೌಟ್ ಅಂದಿದ್ರಲ್ಲ, ಒಂದು ದಿವಸ ಅವನೇ ಕಟೌಟ್ ಹಾಕಿ ಅವನ್ ವೆಲ್ಕಮ್ ಮಾಡಿರ್ಬೇಕು, ಹಂಗ ಬೆಳೆದ ಕೌಟಿಲ್ಯ. ಯಾಕ ನಮ್ಮ ಮಕ್ಕಳಿಗೆ ಆಗುವಲ್ದಿದು? ನನಗ್ಯಾಕ ಸೋಲು ಜೀವನದೊಳಗ? ಅಂದ್ರೆ ನಮ್ಮಲ್ಲಿ ನಿರಾಸೆ. ಏನೂ ಇಲ್ಲದೆ ಗುಡಿಸಿಲಿನೊಳಗ ಕೌಟಿಲ್ಯ ಸಾಮ್ರಾಜ್ಯ ಕಟ್ಟದ್ರ, ನಮ್ಮವ್ವ ಅಪ್ಪ ನನಗೆಲ್ಲಾ ಮಾಡಿ ಕೊಟ್ಟಾರ, ಆದ್ರೂ ನನಗೊಂದು UPSC ಎಕ್ಸಾಮ್, ಒಂದು KPSC ಎಕ್ಸಾಮ್, ಒಂದು PSI ಎಕ್ಸಾಮ್, ಒಂದು ಪೊಲೀಸ್ ಎಕ್ಸಾಮ್ ಯಾಕೆ ಪಾಸ್ ಮಾಡಕ್ ಆಗುವಲ್ದು? ಒಂದು ಸಣ್ಣ ವ್ಯವಹಾರ ಹಚ್ಚಿ ಕೊಟ್ಟಾರ, ಯಾಕೆ ನನಗ್ ನೀಗ್ಸಕ್ ಆಗುವಲ್ದು? ಇದು ಸ್ವಾಧ್ಯಾಯ. ಒಬ್ಬ ಜ್ಯೋತಿಷಿ ಹತ್ರ ಹೋದ್, ನಾನು ಹೋಗಿ, ಒಟ್ಟ ನನಗ್ ಕಾಡ್ತೈತ್ ನೋಡಪ್ಪ, ಏನಾರ ಹೇಳ. ಅವ ಅಂದ, ಬಾಳತನಾಗಿತ್ತಪ್ಪ, ಯಾರು ಬಂದಿದ್ದಿಲ್ಲ, 100 ರೂಪಾಯಿ ಇಡು ಅಂದ. ಅವ ಅಂದ, 100 ರೂಪಾಯಿ ಇಲ್ಲ, 50 ಇಡು ಕೊನೆಗೆ ಅಂದ. 50 ಇಲ್ಲ ಅಂದವ್. 25 ಇಡು ಮರಯ, ಬೋಣಿಗೆ ಐತಿದು ಅಂದ. ನಮ್ದ ಬಗೋಣ್ಯಾಗ ಏನ್, 25 ಇಡು ಅಂದ. 25 ಇಲ್ಲ, 10 ಇಡು ಕೊನೆಗೆ ಹೇಳ್ತೀನಿ ಅಂದವ. ಇಲ್ಲ ಅಂದ. 1 ರೂಪಾಯಿ ಇಟ್ಬಿಡು ಮರ, ಹೇಳ್ತೀನಿ ಅಂದ. 1 ಇಲ್ಲ ಅಂದ. ನೀವ್ ಹೋಗ್, ನಿಮ್ಮಂತವ್ರಿಗೆ ಶನಿನೂ ಏನು ಮಾಡಕ್ಕಾಗಲ್ಲ, ಹೋಗ್ ನೀ ಸುಮ್ಮ. ತುಜಾ ಶನಿ ಬಿ ಕುಚ್ ಬೆಗಡೆಗ ನೈತೇರ, ಏನು ಮಾಡಂಗಿಲ್ಲ, ಹೋಗಿ ಶನಿ ನಿನಗೆ. ನಮ್ಮಲ್ಲಿ ಯಾಕೆ ನಿರುತ್ಸಾಹ ಬಂತು? ಈಗ ತಾಯಂದಿರು ಇರ್ತಾರ, ತಾಯಂದಿರು ನೀವ್ ನೋಡ್ರಿ ಮನ್ಯಾಗ, ಈಗ ನೀವು ಈ ಮಾತು ಕೇಳ್ತಿರಿಲ್ಲ, ಆಕಿ ಕಾಲ್ಗುಣದಿಂದ ಬಹಳ ಚಲೋ ಬೆಳೀತು ಮನಿ ಅಂತ ಅನ್ನೋದಿಲ್ಲ. ಏನ ಗುಣ ಕಾಲಾಗಿರ್ತೈತೆ, ಏನು ಪ್ರಿಂಟ್ ಮಾಡಿಸ್ಕೊಂಡು ಬಂದಿರ್ತಾರ ಎಲ್ಲರೇ ಹೋಗಿ ಪ್ರಿಂಟಿಂಗ್ ಪ್ರೆಸ್ನಾಗ, ಏನ ಕಾಲ್ಗುಣದಾಗ ಐತಂದ್ರೆ ಏನಿದರ ಅರ್ಥ? ಆಕಿ ಕಾಲ್ಗುಣದಿಂದ ಮನಿ ಬಹಳ ಬೆಳಿತಾವ. ಕಾಲಾಗಿರುವುದಿಲ್ಲ, ತಿಳ್ಕೊಂಡಿರ್ಬೇಕು. ಎದಕ್ ಮನಿ ಬೆಳೆದೈತಿ ಅಂದ್ರೆ ಕಾಲ್ಗುಣ ಅಂತ ನಾವ್ ಹೇಳ್ತೀವಿ, ಹಂಗಿರುವುದಿಲ್ಲ. ಆಕಿಗೆ ಗೊತ್ತಿರ್ತೈತಿ ಗಂಡ ಎಷ್ಟು ಇನ್ಕಮ್ ಐತಿ, ಎಷ್ಟು ಖರ್ಚು ಮಾಡಿಸ್ಬೇಕು, ಎಷ್ಟು ಖರ್ಚು ಮಾಡಿದ್ರ ನಾವಿಬ್ರು ದುಃಖ ಇಲ್ಲಾರ್ದಂಗ ಬದುಕ್ತಿವಿ. ಗಂಡನ ಕಡೆಯಿಂದ ಸಾಲ ಮಾಡಿಸಿಲ್ಲ, ಮನಿ ಸಂಸಾರ ನಡೆಸಿದ ಬಿಟ್ಟಿಲ್ಲ, ಮಂದಿಗೆ ಸಂಸಾರ ಹೆಂಗ ನಡೆಸ್ಯಾಳಂತ ತೋರಿಸಿಲ್ಲ. ಅದನ್ನ ತಾನ ತನ್ನ ಮುಷ್ಟಿಗೆಯೊಳಗೆ ಹಿಡ್ಕೊಂಡು ಬಿಗಿಯಾಗಿ ಗಂಡಗ ಸಾಲ ಮಾಡಿಸ್ಲಾರ್ದಂಗ, ಇದ್ದಿದ್ದ ಖರ್ಚು ಮಾಡ್ಲಾರ್ದಂಗ ಮಾಡಿ ಮನಿ ಕಟ್ಟಾಳಲ್ಲ. ಕಾಲಾಗ ಗುಣ ಇರೋದಿಲ್ಲ, ಬಂದ ಕಾಲವನ್ನ ಅರಿತು ಬದುಕುವ ಗುಣಕ್ಕ ಕಾಲಗುಣ ಅಂತ. ಇವು ನಮ್ಮ ಏನ್ ಮಾಡ್ತಾವ ತಾಯಂದಿರು, ರಿಪಿ ಹಚ್ಚಿ ಅವಕ್ಕ ಒಂದು ಮನಿ ಕಟ್ಟಕ್ ಹೇಳ್ತಾವ. ಅವು ಇವ್ರು ಒತ್ತಾಯಕ್ ಮಾಡದ ಮನಿ ಕಟ್ತಾವ. ನಿನ್ ಕಡಿಂದ ಏನು ಆಗ್ಲಿಲ್ಲ, ಒಂದು ನೆಳ್ಳ ಮಾಡ್ಲಿಲ್ಲ, ಒಂದು ನೆಳ್ಳ ಗಿಡದ ಬುಡಕ್ ನಿಂತರ ನೆಳ್ಳ ಸಿಗ್ತೈತೆ. ಏನ್ ಮನಿನ ಕಟ್ಟಬೇಕಂತ ಏನಿ? ಅವಾಗ ಬೆಳಿಗ್ಗೆ ಎದ್ದು ಕೂಡ್ಲೆ ಶುರು ಮಾಡ್ತಾರೆ, ನಿನ್ ಕಡಿಂದ ಒಂದು ನೆಳ್ಳ ಮಾಡಕ್ ಆಗ್ಲಿಲ್ಲ, ನೆಳ್ಳ ಮಾಡಕ್ ಆಗ್ಲಿಲ್ಲ. ಅವು ಕೇಳೆ ಮಳ್ಳಕ್ಕ ಒಟ್ಟ. ಇದು ನೆಳ್ಳ ಮಾಡಕ್ ಹೋಗಿ 50 ಲಕ್ಷ ಸಾಲ ಮಾಡ್ತದೆ. ಏನ್ ಸಾಲ ಮಾಡಿ ಅದು ತೀರ್ಸಕ್ ಆಗ್ಲಿಲ್ಲ, ಎಲ್ಲ 1 ಎಕರೆ ಹೊಲ ಮಾರ್ತು, ಇದ್ದಿದ್ ನೌಕರಿ, ಪೆನ್ಷನ್ ಅಮೌಂಟ್ ಅದು ಇದು ಹಾಕ್ತು. ಇದು ಹೇಳ್ತೆ ಅಂತಿ ಮುಂದ, ಅಲ್ಲ ಒಟ್ಟ ಸಾಲದ್ದು ಅದು ಕಟ್ಟಾಕ, ತಿಂಗಳ ಕಟ್ಟದಕ್ಕ, ಬಡ್ಡಿ ಕಟ್ಟದಕ್ಕ ನನ್ನ ಸ್ಯಾಲ್ರಿಗೆ ಹೊಂದಾಣಿಕೆ ಆಗುವಲ್ದು. ಅದಕ್ಕ ನಿಮಗ್ ಒಟ್ಟ ಬುದ್ಧಿ ಇಲ್ಲ, ಹೆಂಗ ಮಾಡ್ಬೇಕ ಅನ್ನೋದು ಗೊತ್ತಾಯಿಲ್ಲ, ತಾನ ಹೇಳಿ ಕಟ್ಸ. ಅಂದ್ರ ನಾವ್ ಎಷ್ಟೋ ಮಂದಿ ಮನಿ ಕಟ್ಟಿಸಿ ಮಂದಿಗೆ ಬಾಡಿಗೆ ಕೊಡ್ತೀವಿ, ಮತ್ ಅವ್ರ ಇರ್ಲಿ ಅಂತ. ಅದು ಎದಕ್ಕ? ಲೋನ್ ತುಂಬಕ್. ಮತ್ತ ನಾವು ಬಾಡಿಗೆ ಮನ್ಯಾಗ ಇರೋದು ಸಹಾಯ ಮಟ್ಟ. ಅಂದ್ರ ಮನಿ ಕಟ್ಸಿದ್ ಎದಕ್ಕ? ಸಂತೋಷವಾಗಿರಕ. ಕಾಲಾಗಿರೋದಿಲ್ಲ ಗುಣ, ಕಾಲವನ್ನ ಅರಿತು ಬದುಕಬೇಕಾಗ್ತೈತೆ ಅಷ್ಟೆ. ಎಷ್ಟು ಸಾಲ ಮಾಡಿದ್ರೆ ಏನೈತೆ ಹೇಳಿ? ಸಾಲ ಮಾಡಿ ಸಂತೋಷವಾಗಿರಕಾಗ್ತೈತೇನೋ? ಮನುಷ್ಯ ಬಹಳ ಸಾಲ ಮಾಡಿ, ಒಬ್ಬ ಸಾಲ ಮಾಡ್ಕೊಂಡಿದ್ನಂತ, ಸಾಲ ಮಾಡಿದ್ ಅದು ರಾತ್ರಿ ಎಲ್ಲ ಟೆನ್ಷನ್, ಅದಕ್ಕೆ ಸಾಲ ಐತ್ ಅಂತ. ರಾತ್ರಿ 12ಕ್ಕೆ ಎದ್ದು ಕುಂತ ತಕ್ಷಣ ಹೆಂಡ್ ಕೇಳಿ, ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೊಂತೀರಿ? ಇಲ್ಲ, ಬಹಳ ಸಾಲ ಆಗೈತಿ, ಅದಕ್ಕ ಟೆನ್ಷನ್ ಆಗಿ. ಯಾರಿಗ್ ಕೊಡ್ಬೇಕು?
ರಾತ್ರಿ 12ಕ್ಕೆ ಅವನ ಮುಂದಿನ ಮನೆಯವದಲ್ಲ, ಅವನಿಗೆ ಕೊಡಬೇಕಾಗೈತಿ. ಆ ಹೆಣ್ಮಗಳು ಹೋಗಿ ಕದ ಬಡ್ದು, ಈಗ ಸಾಲ ಕೊಟ್ಟನಂತಲ್ಲ, ಕೊಡಂಗಿಲ್ಲ ನಾವು. ಅಕಸ್ಮಾತ್ ನಾಳೆ ಕೇಳಾಕ್ ಬಂದ್ರ ನಿನ್ನ ಹೆಸರು ಬರ್ದಿಟ್ಟು ಮನಿಗೆ ಬಂದ್ಲು. ಈಗ ನೀವು ಆರಾಮ್ ನಿದ್ದೆ ಮಾಡು, ಅವ ಎದ್ದು ಅಡ್ಡಾಡ್ತಾನ. ನಿಮ್ಮಕ್ಕೋ ಇನ್ನವ ಅಡ್ಡಾಡ್ತಾನ ನೋಡು, ಓಣಿ ತುಂಬಾ ಅಡ್ಡಾಡ್ತಾನ ಇನ್ನವ. ಸಾಲ ಎಷ್ಟು ಮಾಡ್ಬೇಕಂದ್ರ ಮನುಷ್ಯ ಸಾಲ ನಾವು ತೀರಿಸುವಷ್ಟು ಮಾಡಬೇಕೆ ಹೊರತು ನಾವೇ ತೀರಿ ಹೋಗುವಷ್ಟು ಸಾಲ ಮಾಡಬಾರ್ದು. ಕಲಿಬೇಕು ಮನುಷ್ಯ. ಇದು ಸ್ವಾಧ್ಯಾಯ, ಇದು ಸ್ವಾಧ್ಯಾಯ ಅಂತಾರೆ. ಅದಕ್ಕೆ ಎಲ್ಲಿ ಜೀವನದೊಳಗೆ ನನಗೆ ಸೋಲಾತು, ನಾನು ಗೆಲುವಿನ ಜೀವನವನ್ನು ಕಟ್ಟಿಕೊಳ್ಳುವುದು ಹೆಂಗ ಅಂತ ವಿಚಾರ ಮಾಡೋದಕ್ಕ ಸ್ವಾಧ್ಯಾಯ ಅಂತ ಕರೀತಾರೆ.